is the following statement true or false? Justify your answer. If in a quadratic equation the coefficient of x is 0, then the quadratic equation, ಇದು ಮುಖ್ಯ, ಮಾರ್ಕ್ ಮಾಡ್ಕೊಂಡ್ಬಿಡ್ತೀನಿ, then the quadratic equation has no real roots ಅಂತ ಹೇಳ್ತಾರೆ. ಸರಿನಾ? ಮೊದಲೇದಾಗಿ ಲೆಟ್ಸ್ ಕನ್ಸಿಡರ್ a quadratic equation x square plus bx plus c which is equal to 0. ಏನು ಕೊಟ್ಟಿದ್ದಾರೆ ಇಲ್ಲಿ ಅಂತ ಹೇಳಿದ್ರೆ ಬಿ 0, ಕೋಶೆಂಟ್ ಆಫ್ ಎಕ್ಸ್ ಏನು ಬಿ, ಅದು 0 ಅಂತ ಹೇಳಿ ಕೊಟ್ಟಿದ್ದಾರೆ. ದೇರ್ ಫೋರ್ ಇದೇನಾಗುತ್ತಿದೋ ಇದು ಬದಲಾಗುತ್ತೆ. ಹೇಗೆ? ದೇರ್ ಫೋರ್ ವಿ ಹ್ಯಾವ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಅಂತ ಹೇಳಿದ್ರೆ 0 ಇದು ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ಅಲ್ವಾ? ಇವಾಗ ನಾವು ನೇಚರ್ ಆಫ್ ರೂಟ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹಾಗಾಗಿ ಡಿ ವಿಚ್ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac, ಇದರಲ್ಲಿ ನಾವು ಬಿ ಈಸ್ ಈಕ್ವಲ್ ಟು 0 ಆಗುತ್ತೆ, ಎ ಈಸ್ ಈಕ್ವಲ್ ಟು ಎನೇ, ಸಿ ಈಸ್ ಈಕ್ವಲ್ ಟು ಸಿ ಅಲ್ವಾ? ಸೊ ಹಾಗಾಗಿ ಡಿ ವಿಲ್ ಬಿ ಈಕ್ವಲ್ ಟು ಮೈನಸ್ 4 ಇಂಟು ಎ ಇಂಟು ಸಿ. ಏನಕ್ಕೆ ಅಂತ ಹೇಳಿದ್ರೆ 0 ಮೈನಸ್ ಎನಿಥಿಂಗ್ ಇಸ್ ದ ಸೇಮ್ ಥಿಂಗ್, ಹಾಗಾಗಿ ಇದು ಮೈನಸ್ 4ac ಆಗುತ್ತೆ. ಹಾಂ, ಡಿ ನೆಗೆಟಿವ್ ಬರ್ತಾ ಇದೆ, ಹೌದಾ? ಇಲ್ಲ, ಏನಕ್ಕೆ ಅಂತ ಹೇಳಿದ್ರೆ ಫಾರ್ ಎ ಮತ್ತು ಸಿ ಆರ್ ಸಿ, ಇಫ್ ದೇ ಆರ್ ನೆಗೆಟಿವ್ ನಂಬರ್ಸ್, ಏನಾಗುತ್ತೆ? ಯಾವುದನ್ನ ಒಂದು ನೆಗೆಟಿವ್ ಇತ್ತು ಅಂತ ಹೇಳಿ ತಿಳ್ಕೊಳ್ಳಿ, ನೆಗೆಟಿವ್ ನಂಬರ್ಸ್, ದೆನ್ ಡಿ ವಿಲ್ ಬಿ ಏನಾಗುತ್ತೆ? ಗ್ರೇಟರ್ ದೆನ್ 0 ಅಲ್ವಾ? ಯಾಕಂತೇಳಿ ನೆಗೆಟಿವ್ ಇಂಟು ನೆಗೆಟಿವ್ ಇಸ್ ಪಾಸಿಟಿವ್. ಇದರಿಂದ ಏನು ಹೇಳ್ಬೋದು? ದಿಸ್ ಇಂಪ್ಲೈಸ್ ದ ರೂಟ್ಸ್ ಆರ್ ರಿಯಲ್ ಆ್ಯಂಡ್ ಅನ್ಈಕ್ವಲ್, ಡಸಂಟ್ ಮ್ಯಾಟರ್, ರಿಯಲ್ ಅಟ್ಲೀಸ್ಟು. ಪ್ರಶ್ನೆ ಏನು? ದೇರ್ ಇಸ್ ನೋ ರಿಯಲ್ ರೂಟ್ಸ್ ಅಂತ ಹೇಳಿ. ಇಲ್ಲೇನು ನೋಡಿದ್ರೆ ನಾವು ರೂಟ್ಸ್ ಕ್ಯಾನ್ ಬಿ ರಿಯಲ್ ಅಂತ ಹೇಳಿ, ಹೆನ್ಸ್ ದ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್. ಹಾಂ, ಇಲ್ಲಿ ಕೀವರ್ಡ್ ಏನು ನೋಡಿದ್ರ? ಫಾಲ್ಸು ಮತ್ತು ಡಿ ಇಸ್ ಗ್ರೇಟರ್ ದೆನ್ 0. ಸೊ ನಿಮ್ಮ ಟೀಚರು ಈ ಥರ ಎಲ್ಲ ಬರೆದಿರೋದು ನೋಡ್ತು ಅಂತ ಹೇಳಿದ್ರೆ ಟಿಕ್ ಹಾಕ್ತಾರೆ ಅಷ್ಟೇ, ಅವ್ರಿಗೂ ಖುಷಿ ಆಗುತ್ತೆ, ಮಾರ್ಕ್ಸು ನಿಮಗೆ ಚೆನ್ನಾಗಿ ಬರುತ್ತೆ.